Good morning students. In today's video lecture, I would like to explain you about basis of accounting. Basis of accounting here means method used to determine when revenues and expenses are recognized in the accounts of a firm and reported in its financial statements. That means it deals with the time of recording various financial transactions. ಸಂಸ್ಥೆಯ ಬುಕ್ಕಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡುವಾಗ ಪರ್ಟಿಕ್ಯುಲರ್ ಮೆಥಡನ್ನು ನಾವು ಫಾಲೋ ಮಾಡ್ತೇವೆ. ಒಂದು ಎಕ್ಸ್ಪೆನ್ಸ್ ಆಗಿದೆ ಅಂತೇಳಿ ರೆಕಾರ್ಡ್ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು, ಯಾವಾಗ ಆ ಎಕ್ಸ್ಪೆನ್ಸ್ ಆಯಿತು ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಅಥವಾ ಒಂದು ಇನ್ಕಮ್ ಅನ್ನು ಒಂದು ಬುಕ್ಕಲ್ಲಿ ಬರೆದಿಡುವಾಗ ಯಾವಾಗ ಆ ಇನ್ಕಮ್ ಆ ಸಂಸ್ಥೆಗೆ ಬಂತು ಅಂತ ಹೇಳಿ ನಾವು ರೆಕಾರ್ಡ್ ಮಾಡಬೇಕು ಅಂತ ಹೇಳುವುದನ್ನು ಕೆಲವು ಮೆಥಡ್ಗಳು ಹೇಳ್ತವೆ. ಅದನ್ನು ನಾವು ಬೇಸಿಸ್ ಆಫ್ ಅಕೌಂಟಿಂಗ್ ಅಂತೇಳಿ ಹೇಳ್ತೇವೆ. ಸೊ particular method used to determine when revenues and expenses are recognized in the accounts of the firm and reported in its financial statements is called as basis of accounting. ಕೆಲವು ಸಂಸ್ಥೆಗಳು ಕ್ಯಾಶ್ ಸಿಸ್ಟಮ್ ಫಾಲೋ ಮಾಡ್ಬೋದು. ಕ್ಯಾಶ್ ಬೇಸಿಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡ್ಬೋದು. ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿದ್ರೆ ಒಂದು ಎಕ್ಸ್ಪೆನ್ಸ್ ಆಗಿದೆ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾದ್ರೆ ಆಕ್ಚುಯಲ್ ಆಗಿ ಕ್ಯಾಶ್ ಅಷ್ಟು ನಮ್ಮ ಸಂಸ್ಥೆಯಿಂದ ಹೋಗಿರಬೇಕು. ಹಾಗೆ ಒಂದು ಇನ್ಕಮ್ ಬಂದಿದೆ ಅಂತ ಹೇಳಿ ಆಗ್ಬೇಕಾದ್ರೆ ಅಷ್ಟು ಆಕ್ಚುಯಲ್ ಕ್ಯಾಶ್ ನಮ್ಮ ಸಂಸ್ಥೆ ರಿಸೀವ್ ಮಾಡಿರಬೇಕು. ಆ ಸಿಸ್ಟಮ್ಗೆ ನಾವು ಕ್ಯಾಶ್ ಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಹಣ ಬರಲಿಕ್ಕೆ ಬಾಕಿ ಇದ್ರೆ, ಹಣ ಕೊಡ್ಲಿಕ್ಕೆ ಬಾಕಿ ಇದ್ರೆ ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅನ್ನೆಲ್ಲ ಕ್ಯಾಶ್ ಸಿಸ್ಟಮ್ ಅಲ್ಲಿ ನಾವು ರೆಕಾರ್ಡ್ ಮಾಡುವುದಿಲ್ಲ. ಹಾಗೆ ಇನ್ನೊಂದು ಸಿಸ್ಟಮ್, ಇನ್ನೊಂದು ಬೇಸಿಸ್ ಇದೆ, ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತೇಳಿ. ಅಲ್ಲಿ ನಾವು ಒಂದು ಖರ್ಚು ಆಗಿದೆ ಅಂತೇಳಿ ರೆಕಾರ್ಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಆಕ್ಚುಲಿ ನಾವು ಕ್ಯಾಶ್ ಕೊಟ್ಟಾಗಿರ್ಬೇಕು ಅಂತ ಹೇಳಿ ಇಲ್ಲ, ಕೊಡ್ಲಿಕ್ಕೆ ಒಂದು ಆಬ್ಲಿಗೇಷನ್ ಕ್ರಿಯೇಟ್ ಆಯಿತು ಅಂತ ಹೇಳಿ ಆದ್ರೆ ಒಂದು ವರ್ಷ, ಇನ್ನು ಈ ವರ್ಷಕ್ಕೆ ಸಂಬಂಧಿಸಿದ ಖರ್ಚಾಗಿ ಕೊಡ್ಲಿಕ್ಕೆ ಉಂಟು ಅಂತ ಹೇಳಿ ಆದ್ರೆ ಅದನ್ನು ರೆಕಾರ್ಡ್ ಮಾಡ್ತೇವೆ. ಅದಕ್ಕೆ ನಾವು ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಹೇಳ್ತೇವೆ. ಇನ್ಕಮ್ಗಳು ಕೂಡ ಹಾಗೆ, ನಾವು ಆಕ್ಚುಲ್ ಆಗಿ ಕ್ಯಾಶ್ ರಿಸೀವ್ ಮಾಡಬೇಕು ಅಂತ ಹೇಳಿಲ್ಲ, ಕ್ಯಾಶ್ ರಿಸೀವ್ ಮಾಡುವ ಅರ್ಹತೆ ನಮಗೆ ಬಂದ ಕೂಡಲೇ ನಮಗೆ ಇನ್ಕಮ್ ಬಂದಿದೆ ಅಂತ ಹೇಳಿ ರೆಕಾಗ್ನೈಸ್ ಮಾಡಿ ನಾವು ಬರೆದಿಡುವ ಸಿಸ್ಟಮಿಗೆ ಅಕ್ರೂವಲ್ ಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಸೊ ಮೇನ್ಲಿ ದೇರ್ ಆರ್ 3 ಬೇಸಿಸ್ ಆಫ್ ಅಕೌಂಟಿಂಗ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದೆಮ್ ಇನ್ ಡೀಟೇಲ್. 3 ಡಿಫರೆಂಟ್ ಬೇಸಿಸ್ ಆಫ್ ಅಕೌಂಟಿಂಗ್ ನೋಡಿ ಇಲ್ಲಿ ಸ್ಪೆಸಿಫೈ ಮಾಡಿದ್ದೇನೆ. ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಥವಾ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕರೀತೇವೆ. ಅಕ್ರೂವಲ್ ಸಿಸ್ಟಮ್ ಆರ್ ಮರ್ಕಂಟೈಲ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಥವಾ ಅಕ್ರೂವಲ್ ಬೇಸಿಸ್ ಆರ್ ಮರ್ಕಂಟೈಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕರೀತೇವೆ. ಇನ್ನೊಂದು ಮಿಕ್ಸ್ಡ್ ಆರ್ ಹೈಬ್ರಿಡ್ ಸಿಸ್ಟಮ್ ಆಫ್ ಅಕೌಂಟಿಂಗ್, ಮಿಕ್ಸ್ಡ್ ಆರ್ ಹೈಬ್ರಿಡ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು? ಅಂಡರ್ ದಿಸ್ ಮೆಥಡ್ all incomes are considered to be earned only when they are actually received in cash. ಈಗ ಹೇಳಿದಷ್ಟೇ ನಾನು ಕ್ಯಾಶ್ ಸಿಸ್ಟಮ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಇನ್ಕಮ್ ಬಂತು ಅಂತ ಹೇಳಿ ನಾವು ಬುಕ್ ಅಲ್ಲಿ ಬರ್ದಿಡುದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ನಮಗೆ ಕ್ಯಾಶ್ ಆಕ್ಚುಲ್ ಆಗಿ ನಾವು ರಿಸೀವ್ ಮಾಡ್ತೇವೆ, ನಮಗೆ ಕ್ಯಾಶ್ ಬರಬೇಕು ಸಂಸ್ಥೆಗೆ ಅಂದ್ರೆ ಮಾತ್ರ ಇನ್ಕಮ್ ಬಂತು ಅಂತ ಹೇಳಿ ರೆಕಾರ್ಡ್ ಮಾಡ್ತೇವೆ. ಸಿಮಿಲರ್ಲಿ ಎಕ್ಸ್ಪೆನ್ಸಸ್ ಆರ್ ಡೀಮ್ಡ್ ಟು ಬಿ ಇನ್ಕರ್ಡ್ ಓನ್ಲಿ ವೆನ್ ದೇ ಆರ್ ಆಕ್ಚುಲಿ ಪೇಯ್ಡ್ ಇನ್ ಕ್ಯಾಶ್. ಒಂದು ಖರ್ಚು ಆಯಿತು ಅಂತೇಳಿ ನಾವು ಕನ್ಸಿಡರ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ ನಮ್ಮಿಂದ ಅಷ್ಟು ಕ್ಯಾಶ್ ನಮ್ಮ ಸಂಸ್ಥೆಯಿಂದ ಕೊಟ್ಟು ಹೋಗಿ ಆಗಿರಬೇಕು. ಕೊಡ್ಲಿಕ್ಕೆ ಬಾಕಿ ಉಂಟು ಅಂತೇಳಿ ಆದ್ರೆ ಅದನ್ನು ರೆಕಾರ್ಡ್ ಮಾಡುವುದಿಲ್ಲ. ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಲ್ಲಿ ನಾವು ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಅನ್ನು ರೆಕಾರ್ಡ್ ಮಾಡುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಬಾಕಿ ಇರುವಂತದ್ದು ಅಥವಾ ಹಣ ಬರ್ಲಿಕ್ಕೆ ಬಾಕಿ ಇರುವಂತದ್ದು, ಅದನ್ನು ರೆಕಾರ್ಡ್ ಮಾಡುವುದಿಲ್ಲ. ಯಾವ ಸಿಸ್ಟಮ್ ಅಲ್ಲಿ? ಕ್ಯಾಶ್ ಸಿಸ್ಟಮ್ ಅಲ್ಲಿ. ಆಕ್ಚುಲಿ ಹಣ ಬಂದದ್ದು, ಆಕ್ಚುಲಿ ಹಣ ಕೊಟ್ಟದ್ದು, ಇದನ್ನು ಮಾತ್ರ ರೆಕಾರ್ಡ್ ಮಾಡುದು. ಆಕ್ಚುಲಿ ಹಣ ಬಂದ್ರೆ ಇನ್ಕಮ್, ಆಕ್ಚುಲಿ ಹಣ ಕೊಟ್ರೆ ಎಕ್ಸ್ಪೆನ್ಸ್. ಆ ಬೇಸಿಸ್ ಅಲ್ಲಿ ನಾವು ರೆಕಾರ್ಡ್ ಮಾಡಿದ್ರೆ ಆ ಸಿಸ್ಟಮಿಗೆ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಥವಾ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತ ಹೇಳಿ ಕರೀತೇವೆ. ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಟು ಯು ಆಲ್. ಆಕ್ಚುಯಲ್ ಕ್ಯಾಶ್ ಬಂದದ್ದು, ಆಕ್ಚುಯಲ್ ಕ್ಯಾಶ್ ಕೊಟ್ಟದ್ದು ಮಾತ್ರ ಬರೆದ್ರೆ ಅದು ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಔಟ್ಸ್ಟ್ಯಾಂಡಿಂಗ್ ಐಟಮ್ಸ್ ಆರ್ ನಾಟ್ ಕನ್ಸಿಡರ್ಡ್ ಹಿಯರ್.
Move on to the next basis of accounting, that is accrual basis of accounting or mercantile basis of accounting. Here incomes are recorded or credited to the period in which they are earned, irrespective of the fact that whether the same has actually been received or not. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಇನ್ಕಮ್ ನಾವು ಬರಿಬೇಕು ಅಂತೇಳಿ ಆದ್ರೆ ಬುಕ್ಕಲ್ಲಿ ಅದನ್ನು ಕ್ಯಾಶಲ್ಲಿ ಆಕ್ಚುಲಿ ನಾವು ರಿಸೀವ್ ಮಾಡಿ ಆಗ್ಬೇಕು ಅಂತ ಹೇಳಿಲ್ಲ. ಅದನ್ನು ಪಡೆಯುವಂತ ಅರ್ಹತೆ ನಮಗೆ ನಮ್ಮ ಸಂಸ್ಥೆಗೆ ಬಂದ ಕೂಡಲೇ ಅದನ್ನು ನಾವು ರೆಕಾರ್ಡ್ ಮಾಡಿ ಇಡ್ತೇವೆ ಬುಕ್ಕಲ್ಲಿ. ಅದಕ್ಕೆ ನಾವು ಅಕ್ರೂವಲ್ ಸಿಸ್ಟಮ್ ಅಂತ ಹೇಳಿ ಹೇಳ್ತೇವೆ. ಹಾಗೆ ಎಕ್ಸ್ಪೆನ್ಸಸ್, ಖರ್ಚುಗಳು ಕೂಡ ಹಾಗೆ. ಎಕ್ಸ್ಪೆನ್ಸಸ್ ಆರ್ ಚಾರ್ಜ್ಡ್ ಟು ದ ಪೀರಿಯಡ್ ಇನ್ ವಿಚ್ ದೇ ರಿಲೇಟ್, ಇರೆಸ್ಪೆಕ್ಟಿವ್ ಆಫ್ ದ ಫ್ಯಾಕ್ಟ್ ದ್ಯಾಟ್ ದೇ ಹ್ಯಾವ್ ಆಕ್ಚುಲಿ ಬೀನ್ ಪೇಯ್ಡ್ ಆರ್ ನಾಟ್. ಒಂದು ಖರ್ಚು ನಮಗೆ ಆ ವರ್ಷಕ್ಕೆ ಸಂಬಂಧಿಸಿದ್ದು ಬಂದಿದೆ ಅಂತ ಹೇಳಿ ಆದ್ರೆ, ಈಗ ಸ್ಯಾಲ್ರಿ ಕೊಡ್ಬೇಕು ಅಂತ ಹೇಳಿ ಆದ್ರೆ ಒಂದು ವರ್ಷಕ್ಕೆ ಸಂಬಂಧಿಸಿದ್ದು ಅದನ್ನು ಆ ವರ್ಷವೇ ಖರ್ಚಾಗಿದೆ ಅಂತ ಹೇಳಿ ನಾವು ರೆಕಾರ್ಡ್ ಮಾಡಿಡ್ತೇವೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ಬ್ರಾಟ್ ಇನ್ ಟು ಅಕೌಂಟ್ ಅಂಡರ್ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ಸಾಮಾನ್ಯವಾಗಿ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಕೌಂಟ್ಸ್ ಅನ್ನು ಮೇಂಟೈನ್ ಮಾಡುವುದು ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಲ್ಲಿ. ಒಂದು ಖರ್ಚು ಈ ವರ್ಷಕ್ಕೆ ಸಂಬಂಧಿಸಿದ್ದು ಇದೆ, ಕೊಡ್ಲಿಕ್ಕೆ ಬಾಕಿ ಉಂಟು ಅಂತ ಹೇಳಿ ಆದ್ರೂ ಸಹ ಅಷ್ಟು ಖರ್ಚಾಗಿದೆ ಅಂತ ಹೇಳಿ ನಾವು ರೆಕಾರ್ಡ್ ಮಾಡಿರ್ತೇವೆ. ಹಾಗೆ ಒಂದು ಇನ್ಕಮ್, ಅಷ್ಟು ಇನ್ಕಮ್ ಬರುವ ಅರ್ಹತೆ ನಮಗೆ ಆ ವರ್ಷಕ್ಕೆ ಇದ್ರೆ, ಅದು ಆಕ್ಚುಯಲ್ ಕ್ಯಾಶ್ ಆಗಿ ಬಂದಿರದಿದ್ರು ಕೂಡ, ಬರಲಿಕ್ಕೆ ಇದೆ ಅಂತ ಹೇಳಿ ಆದ್ರೂ ಕೂಡ, ಅಕ್ರೂಡ್ ಆದ್ರೂ ಕೂಡ, ಔಟ್ಸ್ಟ್ಯಾಂಡಿಂಗ್ ಆದ್ರೂ ಕೂಡ ಅದನ್ನು ಬರೆದಿಡುವ ಸಿಸ್ಟಮಿಗೆ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತೇಳಿ ಹೇಳ್ತೇವೆ. ಅಕ್ರೂವಲ್ ಅಂತ ಹೇಳಿದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಅರ್ಥ, ಬರ್ಲಿಕ್ಕೆ ಬಾಕಿ ಉಂಟು, ಕೊಡ್ಲಿಕ್ಕೆ ಬಾಕಿ ಉಂಟು ಅಂತ ಹೇಳಿ ಅರ್ಥ. ಅಂತ ಕೊಡ್ಲಿಕ್ಕೆ ಬಾಕಿ ಇದ್ದಂಥದ್ದು ಅಥವಾ ಹಣ ಬರ್ಲಿಕ್ಕೆ ಬಾಕಿ ಇದ್ದಂಥದ್ದು ಈ ವರ್ಷಕ್ಕೆ ಸಂಬಂಧಿಸಿದ ಐಟಮ್ಗಳನ್ನು ಬರೆದ್ರೆ ಅದನ್ನು ನಾವು ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಥವಾ ಮರ್ಕಂಟೈಲ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತೇಳಿ ಹೇಳ್ತೇವೆ. Move on to this hybrid or mixed basis of accounting. This is the combination of cash basis of accounting and accrual basis of accounting. And ಇದನ್ನು ಫಾಲೋ ಮಾಡೋದು ಪ್ರೊಫೆಷನಲ್ಸ್ ಮಾತ್ರ. CA ಗಳು, ಡಾಕ್ಟರ್ಸ್, ಲಾಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಇವರೆಲ್ಲ ಪ್ರೊಫೆಷನಲ್ಸ್ ಎಲ್ಲ ಅವರ ಅಕೌಂಟಿಂಗ್ ಅನ್ನು ಹೈಬ್ರಿಡ್ ಸಿಸ್ಟಮ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಅವರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ಕಮ್ಸ್ ಆರ್ ರೆಕಾರ್ಡೆಡ್ ಬೈ ಫಾಲೋವಿಂಗ್ ಕ್ಯಾಶ್ ಬೇಸಿಸ್ ಆಫ್ ಅಕೌಂಟಿಂಗ್. ಇನ್ಕಮ್ ಅನ್ನೆಲ್ಲ ರೆಕಾರ್ಡ್ ಮಾಡುವಾಗ ಅವರು ಕ್ಯಾಶ್ ಬೇಸಿಸ್ ಅನ್ನು ಫಾಲೋ ಮಾಡ್ತಾರೆ. ಅಂದ್ರೆ ಆಕ್ಚುಯಲ್ ಇನ್ಕಮ್ ಬಂದದ್ದು ಮಾತ್ರ ಬಂತು ಅಂತ ಹೇಳಿ ಅವರು ಬರೀತಾರೆ, ಔಟ್ಸ್ಟ್ಯಾಂಡಿಂಗ್ ಇದ್ದದನ್ನು ಬರೆಯುವುದಿಲ್ಲ. ಬಟ್ ವೈಲ್ ರೆಕಾರ್ಡಿಂಗ್ ಎಕ್ಸ್ಪೆನ್ಸಸ್ ದೇ ಫಾಲೋ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ದಟ್ ಮೀನ್ಸ್ ಒಂದು ಖರ್ಚು ಸಂಬಂಧಿಸಿದ್ದು ಒಂದು ವರ್ಷಕ್ಕೆ ಖರ್ಚಾಯಿತು, ಕೊಡ್ಲಿಕ್ಕೆ ಬಾಕಿ ಉಂಟು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಉಂಟು ಅಂತ ಹೇಳಿ ಆದ್ರೆ ಅದನ್ನು ರೆಕಾರ್ಡ್ ಮಾಡ್ತಾರೆ. So expenses are recorded by following accrual basis of accounting, whereas incomes are recorded by following cash basis of accounting. ಈ ಸಿಸ್ಟಮಿಗೆ ನಾವು ಹೈಬ್ರಿಡ್ ಆರ್ ಮಿಕ್ಸ್ಡ್ ಬೇಸಿಸ್ ಆಫ್ ಅಕೌಂಟಿಂಗ್ ಅಂತೇಳಿ ಹೇಳ್ತೇವೆ. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಕ್ಯಾಶ್ ಬೇಸಿಸ್ ಅಂಡ್ ಅಕ್ರೂವಲ್ ಬೇಸಿಸ್ ಆಫ್ ಅಕೌಂಟಿಂಗ್. ಕ್ಲಿಯರ್ ಆಗಿ ನಾನು ಇಲ್ಲಿ ಸ್ಲೈಡ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದೇನೆ ನೋಡಿ. ಇನ್ಕಮ್ಸ್ ಆರ್ ರೆಕಾರ್ಡೆಡ್ ಆನ್ ಕ್ಯಾಶ್ ಬೇಸಿಸ್, whereas expenses are taken on accrual basis. ಔಟ್ಸ್ಟ್ಯಾಂಡಿಂಗ್ ಅನ್ನು ಕೂಡ ಬರೀತೇವೆ ಎಕ್ಸ್ಪೆನ್ಸಸ್ ಅನ್ನು. ಇನ್ಕಮ್ ಅನ್ನು ಆದ್ರೆ ಬರ್ಲಿಕ್ಕೆ ಬಾಕಿ ಇದ್ದ ಇನ್ಕಮ್ ಬಂದಿದೆ ಅಂತ ಹೇಳಿ ನಾವು ಆ ವರ್ಷದ ಅಕೌಂಟ್ ಬುಕ್ ಅಲ್ಲಿ ಬರೆದು ತೋರಿಸುವುದಿಲ್ಲ. ಸೊ there are 3 different basis of accounting. They are cash basis of accounting or cash system of accounting, accrual basis or accrual system of accounting, or accrual system is also called as mercantile system of accounting, and the third one is hybrid or mixed basis of accounting. Hope it is very clear to you. Question may be asked on this for 6 marks. Explain the different basis of accounting ಅಂತ ಹೇಳಿ ಕ್ವಶನ್ ಬರ್ಬೋದು. ಸೊ ಇವತ್ತಿನ ಅಸೈನ್ಮೆಂಟ್ ಅಲ್ಲಿ ಆ ಕ್ವಶನ್ ಅನ್ನು ಕೊಡ್ತೇನೆ, ಅದಕ್ಕೆ ಸಂಬಂಧಿಸಿದ ನೋಟ್ಸ್ ಅನ್ನು ಕೂಡ ಕೊಡ್ತೇನೆ. ನೋಡಿಕೊಂಡು ಕರೆಕ್ಟ್ ಆಗಿ ನಿಮ್ಮ ಅಸೈನ್ಮೆಂಟ್ ಬುಕ್ ಅಲ್ಲಿ ನಿಮ್ಮ ವರ್ಕ್ ಅನ್ನು ಕಂಪ್ಲೀಟ್ ಮಾಡಿ. Have a very nice day, dear students. Thank you so much.